ಬಳ್ಳಾರಿಯಲ್ಲಿ ಭದ್ರತಾ ಪಡೆಯವರಿಂದಲೇ ಸಿಬ್ಬಂದಿಯವರಿಂದಲೇ ಮೀನಿಗೆ ಕನ್ನ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ನಿಜಕ್ಕೂ ಕೂಡ ಯಾರು ಕಾವಲಿದ್ರು ಅವರೇ ಬೇಲಿಯೇ ಹೆದ್ದು ಹೊಲ ಮೇಯುತ್ತೆ ಅಂತಾರಲ್ಲ, ಆ ಗಾದೆ ಈ ಒಂದು ವಿಷಯಕ್ಕೆ ಸೂಟ್ ಆಗುತ್ತೆ. ಕಾವಲು ಇದ್ದವರೇ ಮೀನಿಗೆ ಕನ್ನ ಹಾಕಿದ್ದಾರೆ, ಮೀನನ್ನು ಕಳ್ಳತನ ಮಾಡಿದ್ದಾರೆ. 40 ಲಕ್ಷ ರೂಪಾಯಿ ಮೌಲ್ಯದ 40 ಟನ್ ಮೀನುಗಳ ಕಳ್ಳತನ ಆಗಿದೆ. ಬಳ್ಳಾರಿಯ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಏನಿದೆ ಆವರಣದಲ್ಲಿ ಕೆರೆ ಇದೆ, ಆ ಕೆರೆಯಲ್ಲಿ ಮೀನು ಸಾಗಾಣಿಕೆ ಮಾಡ್ತಾರೆ. ಕುಡಿತಿನಿ ಬಳಿ ಇರುವಂತಹ BTPS ಆವರಣದ ಕೆರೆ ಸುಮಾರು 187 ಎಕರೆಯ ವಿಶಾಲವಾದಂತಹ ಒಂದು ಕೆರೆಯಲ್ಲಿ ಮೀನು ಸಾಗಾಣಿಕೆಯನ್ನು ಮಾಡ್ತಾ ಇದ್ರು. ಭದ್ರತಾ ಪಡೆಯ ರಕ್ಷಕರಿಂದಲೇ ಕಳ್ಳಾಟ ಎಂಬ ಅನುಮಾನ ಗೊತ್ತಾಗಿದೆ. ಈಗ ಗುತ್ತಿಗೆದಾರರ ದೂರಿನ ಮೇರೆಗೆ ತನಿಖೆ ನಡೆಸಿದಾಗ ಈ ಒಂದು ವಿಚಾರ ಬೆಳಕಿಗೆ ಬಂದಿದೆ. 2 ಸಿಬ್ಬಂದಿಗೆ ಕಡ್ಡಾಯ ರಜೆ ನೀಡಲಾಗಿತ್ತು. ಇದೇ ಒಂದು ವಿಚಾರವಾಗಿ ಗುತ್ತಿಗೆದಾರ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೂಡ ಕೊಟ್ಟಿದ್ದಾರೆ. ಮೀನು ಸಾಕಾಣಿಕೆ ನಡೆಸಲು ಉಡುಪಿ ಮೂಲದ ಗುತ್ತಿಗೆದಾರನೊಬ್ಬ ಟೆಂಡರನ್ನು ತಗೊಂಡಿರ್ತಾರೆ. ಸುಮಾರು 62 ಲಕ್ಷ ಬೇರೆ ಬೇರೆ ಬೆಲೆ ಬಾಳುವಂತಹ ಒಂದು ಮೀನುಗಳನ್ನು ಹಂತ ಹಂತವಾಗಿ ಕೆರೆಗೆ ಬೀಳಲಾಗುತ್ತೆ. ರಾತ್ರೋರಾತ್ರಿ ಕೆರೆಯಿಂದ ವಾಹನದಲ್ಲಿ ಮೀನುಗಳನ್ನು ತೆಗೆದುಕೊಂಡು ಇವರು ಕಳ್ಳತನ ಮಾಡ್ತಾ ಇರ್ತಾರೆ. ಅವಾಗ ವಿಚಾರ ಗೊತ್ತಾಗಿದೆ. ಗುತ್ತಿಗೆದಾರ ನಿತ್ಯಾನಂದ BTPS ನಿರ್ದೇಶಕರಿಗೆ ದೂರು ಕೂಡ ಕೊಟ್ಟಿದ್ದಾನೆ. ಆ ನಂತರ ಕುಡಿತಿಯ ಪೊಲೀಸ್ ಠಾಣೆಗೂ ಕೂಡ ದೂರು ಕೊಟ್ಟಿದ್ದಾನೆ. ಆದರೆ ಏನಾಗಿದೆ ಅಂತಂದರೆ ಈವರೆಗೆ ಯಾವುದೇ ಪ್ರಕರಣ ಕೂಡ ದಾಖಲಾಗಿಲ್ಲ ಈ ಒಂದು ವಿಚಾರವಾಗಿ. ಅದೇ ವಿಪರ್ಯಾಸ, ಯಾರು ಕೂಡ ಕ್ರಮ ತೆಗೆದುಕೊಂಡಿಲ್ಲ. ರಾಜಿ ಸಂಧಾನ ನಡೆಸುವ ಕ್ರಿಯೆ ನಡೆದಿದೆ ಅಂತ ಕೆಲವರು ಹೇಳುತ್ತಾ ಇಲ್ಲ. ಆದರೆ ಇದು ಒಂದು ವಿಚಾರವಾಗಿ ಮೀನು ಕಳ್ಳತನಕ್ಕೆ ಸಂಬಂಧಿಸಿದಂತೆ ಇವರಿಗೂ ಯಾರೂ ಕೂಡ ದೂರು ಕೊಟ್ಟಿಲ್ಲ, ದೂರು ದಾಖಲಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಳ್ಳಾರಿಯ SP ಆಗಿರುವಂತಹ ಶೋಭಾರಾಣಿ ದೂರು ಸಲ್ಲಿಸಿದರೆ ನಾವು ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಆದರೆ ಗುತ್ತಿಗೆದಾರ ಕುಡಿತೀನಿ ಒಂದು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಆ ದೂರು ಕೊಟ್ಟರೂ ಕೂಡ ಯಾರೂ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಕ್ರಮ ಆಗ್ತಾ ಇಲ್ಲ. ಮತ್ತು BTPS ನಿರ್ದೇಶಕರಿಗೂ ಕೂಡ ದೂರು ಕೊಟ್ಟಿದ್ದಾನಂತೆ. ಆದರೆ ಬಳ್ಳಾರಿ SP ಆಗಿರುವಂತಹ ಶೋಭಾರಾಣಿಯವರು ಈ ಒಂದು ವಿಚಾರದಲ್ಲಿ ಹೇಳಿದ್ದಾರೆ, ಎಲ್ಲೂ ಕೂಡ ಮೀನುಗಳು ಕಳ್ಳತನ ಆಗಿರುವ ಬಗ್ಗೆ ಇನ್ನೂ ಕೂಡ ದೂರು ದಾಖಲಾಗಿಲ್ಲ. ಒಂದು ವೇಳೆ ದೂರು ದಾಖಲಾದರೆ ಈ ಒಂದು ವಿಚಾರವಾಗಿ ನಾವು ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಳ್ಳಾರಿಯ ಅಥವಾ ಕುಡಿತಿನಿ ಬಳಿ ಇರುವಂತಹ BTPS ಏನಿದೆ ಆ ಒಂದು ಪ್ರದೇಶದಲ್ಲಿ, ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 187 ಎಕರೆಯಲ್ಲಿ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ಬೇರೆ ಬೇರೆ ರೀತಿಯ ಮೀನುಗಳನ್ನು ಸಾಕ್ತಾ ಇರ್ತಾರೆ. ಆ ಮೀನುಗಳು 40 ಟನ್ನು ಮೀನುಗಳನ್ನು ಕಳ್ಳತನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಯಾರು ಮಾಡಿಲ್ಲ, ಯಾರೋ ಹೊರಗಡೆಯಿಂದ ಬಂದರೂ ಇವ್ರು ಏನಿಲ್ಲ, ಯಾರು ಕಾವಲು ಕಾಯಕ್ಕೆ ಹಾಕಿರ್ತಾರೋ ಭದ್ರತಾ ಸಿಬ್ಬಂದಿಗಳು ಯಾರಿರ್ತಾರೋ ಅವರಿಂದಾನೇ ಈ ಒಂದು ಕೃತ್ಯ ಆಗಿದೆ. 40 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಒಂದು ಮೀನುಗಳನ್ನು 40 ಟನ್ ಮೀನುಗಳು ಕಳ್ಳತನ ಆಗಿಬಿಟ್ಟಿದೆ. ಈ ಒಂದು ವಿಚಾರ ಹೆಂಗೆ ಬೆಳಕಿಗೆ ಬಂತು ಅಂದರೆ ನೋಡಿ, ಇವರು 2 ವಾಹನಗಳಲ್ಲಿ ಕಳ್ಳತನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ರಾತ್ರಿ ಸಮಯದಲ್ಲಿ ಏನಾಗಿರುತ್ತೆ ಅಂದರೆ ಆ ಒಂದು ಗಾಡಿ ಕೆಟ್ಟೋ ನಿಂತ್ಕೊಳ್ಳುತ್ತೆ ರಾತ್ರಿನೇ. ಹಾಗೆ ಇವರು ಆ ಗಾಡಿನ ಅಲ್ಲೇ ಬಿಟ್ಟು ಹೋಗ್ತಾರೆ. ಇನ್ನೇನು ಬೆಳಗ್ಗೆ ಆಗ್ತಾ ಬಂದಾಗ ಜನರು ಓಡಾಡ್ತಿರ್ತಾರಲ್ಲ, ಅದನ್ನು ನೋಡಿದಾಗ ಗಮನಿಸಿದಾಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಈ ರೀತಿಯಾಗಿ ಇಲ್ಲಿನ ಮೀನುಗಳು ಹಿಂಗೆ ತಗೊಂಡು ಹೋಗ್ತಾ ಇದ್ದಾರೆ, ಯಾರೋ ಕೆಟ್ಟು ಹೋಗಿರೋದಕ್ಕೆ ಇದನ್ನು ಬಿಟ್ಟು ಹೋಗಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗಿದೆ. ಆಗ ಬೆಳಕಿಗೆ ಬಂದುಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೊಟ್ಟಿದ್ದಾರೆ. ಯಾರು ಟೆಂಡರ್ ತೆಗೆದುಕೊಂಡಿರ್ತಾರೆ ಗುತ್ತಿಗೆದಾರ ಅವರು ಮೀನು ಸಾಕ್ತಾ ಇರ್ತಾರೆ ಅವರು, ನೋಡಿ ಈ ರೀತಿಯಾಗಿ ಮೋಸ ಆಗ್ತಾ ಇದೆ. ಅಲ್ಲಿ ಕಾವಲು ಕಾಯ್ತಾ ಇದ್ದವರೇ ನಮಗೆ ಈ ರೀತಿಯಾಗಿ ಮೋಸ ಮಾಡ್ತಾ ಇದ್ದಾರೆ. ಪ್ರತಿದಿನ ರಾತ್ರಿ ವೇಳೆ ರಾತ್ರೋರಾತ್ರಿ ಒಂದು ಮೀನುಗಳನ್ನು ಕಳ್ಳತನ ಮಾಡಿರುವಂಥದ್ದು ಈ ರೀತಿಯಾದಂಥ ಒಂದು ಘಟನೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಳ್ಳಾರಿ SP ಅವರು ಕೂಡ ಪ್ರತಿಕ್ರಿಯೆ ನೀಡಿ ನಾವು ಪ್ರಕರಣ ದಾಖಲಾದರೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೀವಿ, ಸದ್ಯಕ್ಕಂತೂ ಈಗ ಪ್ರಕರಣ ದಾಖಲಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಗುತ್ತಿಗೆದಾರ ಮಾತ್ರ ನಾನು ದೂರು ಕೊಟ್ಟಿದ್ದೀನಿ ಕೊಡ್ತೀನಿ ಸ್ಟೇಷನ್ಗೆ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿ ಕೂಡ ದೂರು ದಾಖಲಾಗಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಕೂಡ ತನಿಖೆ ಆಗಬೇಕು. ಸದ್ಯಕ್ಕೆ ಈ ಒಂದು ವಿಚಾರವಾಗಿ SP ಅವರು ಒಂದು ಮಾತು ಹೇಳಿದ್ದಾರೆ. ಆ ಮಾತಿನ ಅನ್ವಯ ಒಂದು ವೇಳೆ ದೂರು ಏನಾದರೂ ದಾಖಲಾದರೆ ಅಲ್ಲಿ ಕೊಡ್ತೀನಿ ಒಂದು ಪೊಲೀಸರು ದೂರು ದಾಖಲು ಮಾಡಿಕೊಂಡ್ರೆ ಅದ್ರ ಬಗ್ಗೆ ಮುಂದಿನ ಒಂದು ತನಿಖೆ ಆಗುತ್ತೆ ಅಂತ ಹೇಳ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.